ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು BRS ವರ್ಲ್ಡ್ ಚಾನಲ್. ಇವತ್ತು ನಾನು ಟ್ರಾವೆಲಿಂಗ್ ವ್ಲಾಗ್ ಮಾಡ್ತಾ ಇದ್ದೀನಿ. ನಾವು UAE ಟು ಜಾರ್ಜಿಯಾ ಅಂತ ಹೇಳಿ ಒಂದು ಕಂಟ್ರಿ, ಆ ಕಂಟ್ರಿಗೆ ವಿಸಿಟ್ ಕೊಡ್ತಾ ಇದ್ದೀವಿ. ಇದು ಆ್ಯಕ್ಚುಲಿ ಫ್ಯಾಮಿಲಿ ಪ್ಯಾಕೇಜ್. ನಾವೆಲ್ಲ ಫ್ಯಾಮಿಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ. ನಮಗಿಲ್ಲಿ ಅಬುಧಾಬಿಯಿಂದ ಫ್ಲೈಟ್ ಇತ್ತು. ಅರ್ಲಿ ಮಾರ್ನಿಂಗ್ 4 o'clock ಫ್ಲೈಟ್ ಇತ್ತು. ಸೊ ನಾವು ಜಾರ್ಜಿಯಾ ಮಾರ್ನಿಂಗ್ 8 o'clock ರೀಚ್ ಆದ್ವಿ. ನೋಡಿ, ಇದು ಜಾರ್ಜಿಯಾ ಏರ್ಪೋರ್ಟ್. UAE ಮತ್ತು ಜಾರ್ಜಿಯಾ ಟೈಮಿಂಗ್ಸ್ ಏನು ಡಿಫ್ರೆನ್ಸ್ ಇಲ್ಲ, ಸೇಮ್ ಟೈಮಿಂಗ್. UAEಲಿ ಏನು ಟೈಮ್ ಇದೆ ಅದೇ ಟೈಮ್ ಜಾರ್ಜಿಯಾದಲ್ಲಿ ಕೂಡ. ನೋಡಿ, ಅಲ್ಲಿ ಬಂದು ನಾವು 8 o'clockಗೆ ರೀಚ್ ಆದ್ವಿ. ತುಂಬಾ ಚಳಿ ಇತ್ತು, -2 -1 ಹಾಗೆಲ್ಲ ಇರ್ತದೆ ಅಲ್ಲಿ. ತುಂಬಾ ಚಳಿ ಇತ್ತು, ಡಿಸೆಂಬರ್ ಬೇರೆ, ತುಂಬ ಚಳಿ ಕಂಟ್ರಿ ಅದು. ಮತ್ತು ತುಂಬ ಬ್ಯೂಟಿಫುಲ್ ಆಗಿತ್ತು. ನೀವು ಏನು ನೋಡಿ, ಮರ, ಕಾರು, ಯಾವುದಾದ್ರು ವೆಹಿಕಲ್ಸ್ ಅಥವಾ ಮನೆಗಳು ಎಲ್ಲದ್ರ ಮೇಲೆ ಸ್ನೋ ಇರುತ್ತೆ. ನೋಡಿ, ಏರ್ಪೋರ್ಟ್ ಒಳಗೆ ಈ ಥರ ಇದೆ. ನೋಡಿ, ನಾವೀಗ ಕುಟೈಸಿ ಏರ್ಪೋರ್ಟ್, UAE ಟು ನಾವು ಕುಟೈಸಿ ಏರ್ಪೋರ್ಟಿಗೆ ಹೋಗಿದ್ದು. ಅಲ್ಲಿಂದ ನಮ್ಮ ರೂಮ್ ಇರೋದು ತಿಬ್ಲಿಸಿ ಅಂತ ಹೇಳಿ ಒಂದು ಪ್ಲೇಸಲ್ಲಿ. ಈ ಏರ್ಪೋರ್ಟಿಂದ ತಿಬ್ಲಿಸಿ ಅಂತ ಹೇಳೋ ಪ್ಲೇಸಿಗೆ ನಮ್ಮ ರೂಮೆಲ್ಲ ಅಲ್ಲಿರೋದು, ಹೋಟೆಲೆಲ್ಲ. ಅಲ್ಲಿಗೆ 2.5 hour ಇತ್ತು ಜರ್ನಿ. ನಮಗೆ ಇಲ್ಲಿಂದ ನಾವು ಪ್ಯಾಕೇಜಿಂದ ಹೋದ ಕಾರಣ ನಮಗೆ ಗೈಡ್ ಎಲ್ಲ ಪ್ರೊವೈಡ್ ಮಾಡಿರ್ತಾರೆ ಅವರೇ. ಸೊ ಅವ್ರು ಕಾರು ಮತ್ತು ಡ್ರೈವರ್ ಎಲ್ಲ ಬಂದು ನಮಗೆ ವೆಯ್ಟ್ ಮಾಡ್ತಾಯಿದ್ರು. ಅವರೇ ಒಂದು ಕಾರೆಲ್ಲ ಕೊಟ್ಟಿರ್ತಾರೆ ನಮಗೆ ಟ್ರಾವೆಲ್ ಮಾಡೋಕ್ಕೆ, ಆಚೆ ಈಚೆ ಹೋಗೋಕ್ಕೆಲ್ಲ. ಸೊ 8 o'clock ನಾವು ರೀಚ್ ಆದ್ವಿ. ಇಲ್ಲಿ ಆಲ್ರೆಡಿ ವೆಯ್ಟ್ ಮಾಡ್ತಾ ಇದ್ದಾರೆ ಬಂದು. ನಾವೀಗ ಈ ಕುಟೈಸಿ ಏರ್ಪೋರ್ಟಿಂದ ಸೀದಾ ನಮ್ಮ ತಿಬ್ಲಿಸಿ ಹೋಟೆಲಿಗೆ ಹೋಗಿ ಮತ್ತೆ ನಾವು ಯಾವ ಪ್ಲೇಸಿಗೆಲ್ಲ ಹೋದ್ವಿ. ಡೇ 1 ಇದು, ಡೇ 1 ಸಂಡೇ ಇದು. ನಾವು ಯಾವ್ಯಾವ ಪ್ಲೇಸಿಗೆಲ್ಲ ಹೋದ್ವಿ, ಏನೆಲ್ಲ ಕವರ್ ಮಾಡಿದ್ವಿ ಅಂತ ಹೇಳಿ ನಾನು ಈ ಲಾಗಲ್ಲಿ ತೋರಿಸ್ತೀನಿ. ಬನ್ನಿ, ನಾವೀಗ ನಮ್ಮ ರೂಮ್ಗೆ ಟ್ರಾವೆಲ್ ಮಾಡೋಣ. ನಾವೀಗ ತಿಬ್ಲಿಸಿ ಹೋಟೆಲಿಗೆ ಬಂದ್ವಿ. ಬರ್ತಾನೆ ರೋಡಲ್ಲಿ ಊಟ ತಿಂಡಿ ಎಲ್ಲ ಮುಗಿಸ್ಕೊಂಡೇ ಬಂದ್ವಿ. ಊಟಕ್ಕೆ ನಾವೊಂದು ಕೇರಳ ರೆಸ್ಟೋರೆಂಟಿಗೆ ಹೋಗಿದ್ವಿ, ಸೌತ್ ಇಂಡಿಯನ್ ರೆಸ್ಟೋರೆಂಟ್ಗೆ. ಅಲ್ಲಿ ಹೋಗಿ ಊಟ ಮುಗಿಸ್ಕೊಂಡು ರೂಮಿಗೆ ಬಂದ್ವಿ. ರೂಮಿಗೆ ಬಂದ ತಕ್ಷಣ ನಮ್ಮ ಡ್ರೈವರ್ ಹೇಳಿದರು, ನೀವು ಲಗೇಜ್ ಎಲ್ಲ ಇಟ್ಟು ಇಮಿಡಿಯೇಟಾಗಿ ಬೇರೆ ಪ್ಲೇಸ್ ನೋಡೋಕ್ಕೆ ಹೋಗೋಣ. ಯಾಕೆಂದರೆ ತಿಬ್ಲಿಸಿ ಸಿಟಿಲಿ ತುಂಬ ಪ್ಲೇಸಸ್ ಇತ್ತು ಕವರ್ ಮಾಡೋಕ್ಕೆ. ಸೊ ನಾವೇನು ಮಾಡಿದ್ವಿ, ರೂಮಿಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ನಮ್ಮ ಲಗೇಜ್ ಎಲ್ಲ ಇಟ್ಟು ಫಸ್ಟ್ ಪ್ಲೇಸಿಗೆ ವಿಸಿಟ್ ಮಾಡೋಕ್ಕೆ ಬಂದ್ವಿ. ಈ ಫಸ್ಟ್ ಪ್ಲೇಸಿಗೆ ಬಂದ್ವಿ ನಾವು. ಇದನ್ನ ಕ್ರಾನಿಕಲ್ಸ್ ಆಫ್ ಜಾರ್ಜಿಯಾ ಅಂತ ಹೇಳ್ತಾರೆ. ತುಂಬಾ ಚೆನ್ನಾಗಿತ್ತು, ಮತ್ತು ತುಂಬಾ ಚಳಿನೂ ಇತ್ತು. ಒಂಥರ ಓಲ್ಡ್ ಸಿಟಿ ಥರ ಇತ್ತು ಇದು. ಸುತ್ತಮುತ್ತ ಫುಲ್ ಮರ ಗಿಡಗಳು, ಮತ್ತು ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕು ಮೇಲೆ. ತುಂಬ ಟೂರಿಸ್ಟ್ ಇದ್ದರು. ಮತ್ತು ಮೇಲೆ ಹೋಗ್ತಾ ಹೋಗ್ತಾ ತುಂಬ ಚಳಿ ಜಾಸ್ತಿ ಆಗ್ತಾ ಇತ್ತು. ಮತ್ತು ಪ್ಲೇಸೂ ತುಂಬಾ ಚೆನ್ನಾಗಿತ್ತು. ಬನ್ನಿ ನೋಡೋಣ ಹೇಗಿದೆ ಪ್ಲೇಸ್ ಅಂತ ಹೇಳಿ. ಅಲ್ಲಿಂದ ನಾವು ನೋಡಿ, ಇದೊಂದು ಅರೌಂಡ್ 5:36 ಆ ಥರ ಆಗಿದೆ. ಬಟ್ ಆಲ್ರೆಡಿ ಕತ್ಲೆ ಆಗಿದೆ ಅಲ್ಲಿ. ನೆಕ್ಸ್ಟ್ ನಾವೊಂದು ಚರ್ಚಿಗೆ ಬಂದ್ವಿ. ಈ ಪ್ಲೇಸ್ ಅಂತೂ ಎಕ್ಸ್ಟ್ರಾರ್ಡಿನರಿ. ಯಾಕೆ ಅಂತ ಹೇಳಿದ್ರೆ ಒಳಗಡೆ ಎಂಟ್ರಿ ಆಗ್ತಾನೆ ಒಂದು ಪಾಸಿಟಿವ್ ವೈಬ್ ಇತ್ತು. ತುಂಬ ಓಲ್ಡ್ ಚರ್ಚ್ ಅಂತೆ ಇದು. ತುಂಬ ಚೆನ್ನಾಗಿತ್ತು. ತುಂಬ ಟೂರಿಸ್ಟ್ ಇದ್ದರು, ಆದರೂ ಒಂಥರ ಪೀಸ್ಫುಲ್, ಏನು ಗಲಾಟೆ ಏನು ಇಲ್ಲದೆ ತುಂಬ ಪೀಸ್ಫುಲ್ ಆಗಿತ್ತು. ನಾವು ಒಳಗಡೆ ಆ್ಯಕ್ಚುಲಿ ವೀಡಿಯೋ ಮಾಡೋಕ್ಕೆ ಅವ್ರು ಬಿಟ್ಟಿಲ್ಲ, ಬಟ್ ತುಂಬಾ ಚೆನ್ನಾಗಿತ್ತು. ಒಳಗೆ ಹೋದ ತಕ್ಷಣ ಒಂದೊಂದು ಪ್ಲೇಸಲ್ಲಿ ಒಂದೊಂದು ಸ್ಟೋರೀಸ್ ಇತ್ತು.
ತುಂಬ ಪೀಸ್ಫುಲ್ ಆಗಿ ಅಲ್ಲಿ ಅವರು ಜಾರ್ಜಿಯನ್ ಲೋಕಲ್ಸ್ ಅವರೂ ಇದ್ದರು ಅಲ್ಲಿ ಬಂದು ಒಂದು ಸ್ವಲ್ಪ ಕೂತ್ಕೊಂಡು ಹೋಗ್ತಾರೆ ಕಾಣ್ತದೆ ಡೈಲಿ. ತುಂಬ ಚೆನ್ನಾಗಿತ್ತು. ಒಳಗೆ ಒಂದೊಂದು ಕಾರ್ನರ್ಗೂ ಒಂದೊಂದು ಸ್ಟೋರಿ ಇತ್ತದು. ನೋಡಿ, ಇದು ಡಿಸೆಂಬರ್ ಆಗಿದ್ದ ಕಾರಣ ಟೂರಿಸ್ಟ್ ಇದ್ದರು ತುಂಬ. ಇದೊಂದು ಅರೌಂಡ್ 6 ಅಷ್ಟೇ, 6 ಕತ್ಲೆ ಆಗಿಬಿಟ್ಟಿತ್ತು ಅಲ್ಲಿ. ನೋಡಿ, ರಾಹಿತ್ಯ ಅಂತೂ ತುಂಬಾ ಎಂಜಾಯ್ ಮಾಡಿದ್ಲು. ಅಷ್ಟು ಚಳಿ ಇದ್ರೂ ತುಂಬಾ ಎಂಜಾಯ್ ಮಾಡ್ತಾಯಿದ್ಲು. ನಾವು ಹೋಗ್ಬೇಕಾದ್ರೆ ಸ್ವಲ್ಪ ಜಾರ್ಜಿಯನ್ ಬಗ್ಗೆ ರಿಸರ್ಚ್ ಮಾಡುವಾಗ ಅಲ್ಲಿ ತುಂಬ ವೈನ್ ಫೇಮಸ್ ಅಂತ ಹೇಳಿ ನೋಡಿದ್ವಿ ನಾವು. ಸೊ ಆ ಚರ್ಚ್ ಮುಂದೆನೇ ಒಂದು ವೈನ್ ಶಾಪ್ ಇತ್ತು. ಹಾಗೇನೇ ನಾವು ವಿಸಿಟ್ ಕೊಟ್ವಿ, ನೋಡೋಣ ಯಾವ್ಯಾವ ಥರ ವೈನ್ಸ್ ಇದೆ, ಏನೆಲ್ಲ ಇದೆ ಅಂತೇಳಿ. ಅಲ್ಲಂತೂ ತುಂಬಾ ವೆರೈಟೀಸ್ ಆಫ್ ವೈನ್ಸ್ ಇತ್ತು. ಎಲ್ಲ ಹೋಮ್ ಮೇಡ್ ವೈನ್ಸ್ ಇತ್ತು. ಗ್ರೇಪ್ಸ್, ರಾಸ್ಬೆರಿ ಮತ್ತು ಈ ಬ್ಲೂಬೆರೀಸ್ ಎಲ್ಲ ಬೆರೀಸ್ ಇದು ವೈನ್ ಇತ್ತು. ನೋಡೋಕ್ಕೇ ತುಂಬ ಚೆನ್ನಾಗಿತ್ತು. ಅದು ನೋಡಿ, ಈ ಥರ ಎಲ್ಲ ವೆರೈಟೀಸ್ ಬಾಟ್ಲಲ್ಲೆಲ್ಲ ಹಾಕಿಟ್ಟಿರ್ತಾರೆ ಅವರು. ನೋಡಿ, ರೆಡ್ ವೈನ್, ವೈಟ್ ವೈನ್, ಆ ಥರ ಎಲ್ಲ ತುಂಬ ವೆರೈಟೀಸ್ ಇತ್ತು ವೈನು. ಅಲ್ಲಿಂದ ನಾವು 3rd ಪ್ಲೇಸಿಗೆ ಬಂದ್ವಿ. ಇದು ತಿಬ್ಲಿಸಿ ಬ್ರಿಡ್ಜ್ ಅಂತ ಹೇಳಿ. ನೋಡಿ, ಈ ಥರ ಇದೆ ಇದು. ಈ ಬ್ರಿಡ್ಜ್ ಇಲ್ಲಿಂದ ಎಂಟರ್ ಆಗಿ ನಾವು ನೋಡಿ, ಅಲ್ಲೊಂದು ಎಂಟ್ರಿ ಕಾಣ್ತಾ ಇದೆಯಲ್ಲ, ಅಲ್ಲಿಂದ ಎಂಟರ್ ಆಗಿ ಈ ಕ್ರಾಸ್ ಆಗಿ ಹೋಗಿ ಆಚೆಯಿಂದ ಫುಲ್ ಒಂದು ತಿಬ್ಲಿಸಿ ಸಿಟಿ ರೌಂಡ್ ಹಾಕಿ ಪುನಃ ಬಂದು ನಾವು ಈ ಎಂಟ್ರೆನ್ಸಿಗೆ ಜಾಯಿನ್ ಆಗ್ತೀವಿ. ಆ ಥರ ಒಂದು ಕನೆಕ್ಟಿಂಗ್ ಇದೆ ಅಲ್ಲಿ. ತುಂಬ ಚೆನ್ನಾಗಿತ್ತಿದ್ದು. ನಾವು ಆ ಬ್ರಿಡ್ಜ್ ಕ್ರಾಸ್ ಆಗಿ ಹೋಗಿ ತಿಬ್ಲಿಸಿ ಸಿಟಿ ಎಲ್ಲ ನೋಡಿಕೊಂಡು ಪುನಃ ಅದೇ ಬ್ರಿಡ್ಜ್ ಹತ್ರ, ಅದೇ ಎಂಟ್ರಿ ಹತ್ರ ಬಂದ್ವಿ ನಾವು. ನೋಡಿ, ಇಲ್ಲಿಗೆ ಬಂದು ಪುನಃ ರೀಚ್ ಆದ್ವಿ. ನಾನು ತೋರಿಸ್ತೀನಿ ನಾನು, ತಿಬ್ಲಿಸಿ ಬ್ರಿಡ್ಜ್ ಅಂತ ಹೇಳಿ. ಮಧ್ಯದಲ್ಲಿ ಒಂಥರ ರಿವರ್ ಥರ ಇದೆ ಅದು. ಅದ್ರ ಮಧ್ಯದಲ್ಲಿ ಬ್ರಿಡ್ಜ್ ಇದೆ ನೋಡಿ. ಫುಲ್ ಆಚೆ ಈಚೆ ಒಂಥರ ಲೇಕ್ ಟೈಪ್ ಇದೆ ನೋಡಿ. ಈಗ ನಾವು ಆ ಬ್ರಿಡ್ಜ್ ಕ್ರಾಸ್ ಆಗಿ ತಿಬ್ಲಿಸಿ ಸಿಟಿನ ನೋಡಕ್ಕೆ ಹೋಗ್ತಾ ಇದ್ದೀವಿ. ಸ್ಟ್ರೀಟ್ಸ್, ತಿಬ್ಲಿಸಿ ಸ್ಟ್ರೀಟ್ಸ್ ಮತ್ತು ರೆಸ್ಟೋರೆಂಟ್ಸ್ ಮತ್ತು ಓಲ್ಡ್ ತಿಬ್ಲಿಸಿ ಸಿಟಿ ಎಲ್ಲ ಕವರ್ ಮಾಡ್ತಾರಂತೆ. ಸೊ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವೀಗ. ನೋಡಿ, ಇದೊಂದು ಬ್ರಿಡ್ಜ್. ಇದು ಲವ್ ಲೇಕ್ ಅಂತ ಹೇಳಿ. ಇದು ನೀವು ತುಂಬ ಇಲ್ಲಿ ನೋಡ್ಬೋದು, ಲಾಕ್ಸ್ ಇದೆ. ಇದೇನು ಅಂತ ಹೇಳಿದ್ರೆ, ಈ ಲವ್ವರ್ಸ್ ಆಗಲಿ ಅಥವಾ ಕಪಲ್ಸ್, ಹಸ್ಬೆಂಡ್ ಆ್ಯಂಡ್ ವೈಫ್ ಯಾರು ಬಂದ್ರೂ ಆ ಬ್ರಿಡ್ಜಿಗೆ ಈ ಥರ ಲಾಕ್ ಮಾಡಿ ಹೋಗ್ತಾರಂತೆ. ಅದಕ್ಕೆ ನೋಡಿ, ಫುಲ್ ಆ ಬ್ರಿಡ್ಜಲ್ಲಿ ಫುಲ್ ಲಾಕ್ ಇದೆ, ಟಾಪ್ ಟು ಬಾಟಮ್ ಫುಲ್. ಅದು ನೋಡಿ, ಲಾಕಿಂದ ಕವರ್ ಮಾಡಿದ್ದಾರೆ ಎಲ್ಲ. ಇದು ಆ್ಯಕ್ಚುಲಿ ಓಲ್ಡ್ ಲವ್ ಲೇಕ್ ಅಂತ ಹೇಳ್ತಾರೆ, ಓಲ್ಡ್ ಲವ್ ಲೇಕ್ ಅಂತ. ಇದ್ರ ಮಧ್ಯದಲ್ಲಿ ನೋಡಿ ನೀರಿದೆ, ಲೇಕ್ ಟೈಪ್. ಬಟ್ ಯಾರೇ ಬಂದರು, ಈ ಕಪಲ್ಸ್, ಹಸ್ಬೆಂಡ್ ವೈಫ್ ಅಥವಾ ಲವ್ವರ್ಸ್ ಯಾರು ಬಂದ್ರೂ ಅದಕ್ಕೊಂದು ಅವ್ರದ್ದೊಂದೊಂದು ಟ್ರೆಡಿಷನ್ ಅಂತೆ. ಅದು ಅಲ್ಲಿಗೆ ಲಾಕ್ ಮಾಡಿ ಹೋಗೋದು.
ನೋಡಿ, ನಾವಾಗಲೇ ನೋಡಿದ್ವಲ್ಲ, ಅದು ಓಲ್ಡ್ ಲವ್ ಲೇಕ್ ಅಂತ, ಇದು ನ್ಯೂ ಲವ್ ಲೇಕ್ ಅಂತೆ. ಇದು ಅದೇ ಥರ, ಇದು ಒಂಥರ ಬ್ರಿಡ್ಜ್. ಇದಕ್ಕೂ ಅಷ್ಟೇ ಎಲ್ಲ ನೋಡಿ, ಎಲ್ಲ ಒಂದೇ ಕಲರ್, ಅದು ಅವರೇ ಅಲ್ಲಿ ಕಸ್ಟಮೈಸ್ಡ್ ಮಾಡಿಕೊಡೋದಂತೆ. ಇದೂ ಅಷ್ಟೇ, ಕಪಲ್ಸ್, ಹಸ್ಬೆಂಡ್ ವೈಫ್ ಯಾರು ಬಂದ್ರೂ ಆ ಬ್ರಿಡ್ಜಿಗೆ ಆ ಲಾಕ್ನ ಮಾಡಿ ಹೋಗ್ತಾರಂತೆ. ಇದು ಆ್ಯಕ್ಚುಲಿ ಕಸ್ಟಮೈಸ್ಡ್, ಇದು ಅವರೇ ಅಲ್ಲಿ ಮಾಡಿಕೊಡ್ತಾರೆ, ಅದನ್ನ ಆ ಬ್ರಿಡ್ಜಿಗೆ ಹಾಕಿ ಹೋಗ್ತಾರಂತೆ. ಇದೊಂಥರ ಜಾರ್ಜಿಯಾ ಟ್ರೆಡಿಷನ್. ಸೊ ಅದಕ್ಕೆ ಓಲ್ಡ್ ಲವ್ ಲೇಕ್, ಇದು ನ್ಯೂ ಲವ್ ಲೇಕ್ ಅಂತ. ನೋಡಿ, ಈ ಥರ ಇದೆ ಪ್ಲೇಸ್ ಅದು. ನೋಡಿ, ನಾವೆಲ್ಲ ಟಿಬ್ಲಿಸಿ ಸಿಟಿ ಎಲ್ಲ ನೋಡಿಕೊಂಡು ಪುನಃ ಬಂದು ಆ ಬ್ರಿಡ್ಜ್ ಹತ್ರನೇ ಜಾಯಿನ್ ಆದ್ವಿ. ಅಲ್ಲಿಂದ ನಾವು ಇವತ್ತು ಡೇ 1 ಮುಗಿಸ್ಕೊಂಡು ನಮ್ಮ ಹೋಟೆಲಿಗೆ ಹೋದ್ವಿ. ತುಂಬ ಟಯರ್ಡ್ ಆಗಿದ್ವಿ ನಾವು. ಸೊ ನಾಳೆ ಲಾಗಲ್ಲಿ ನಾನು ನಿಮಗೆ ಡೇ 2 ಅಲ್ಲಿ ಯಾವ ಪ್ಲೇಸ್ ಎಲ್ಲ ನೋಡಿದ್ವಿ ಅಂತೇಳಿ ತೋರಿಸ್ತೀನಿ. ಥ್ಯಾಂಕ್ ಯು.